ದಿ ಚೈಲ್ಡ್ ಆ್ಯಂಡ್ ಅಡೋಲ್ಸೆಂಟ್ ಲೇಬರ್ಸ್ ಆ್ಯಕ್ಟ್ 1986ನ ಸೆಕ್ಷನ್ 14ನ ಪ್ರಕಾರ ಯಾರಾದರೂ ಯಾವುದೇ ಚೈಲ್ಡನ್ನು ಎಂಪ್ಲಾಯ್ ಆಗಿ ಕೆಲಸಕ್ಕೆ ಇಟ್ಕೊಂಡ್ರೆ ಅಥವಾ ಎಂಪ್ಲಾಯ್ ಆಗಿ ಕೆಲಸ ಮಾಡೋದಕ್ಕೆ ಪರ್ಮಿಟನ್ನು ಮಾಡಿದರೆ ಅದು ಸೆಕ್ಷನ್ 3ನ ಅಡಿಯಲ್ಲಿ ಇರುವಂತಹ ಪ್ರೊವಿಷನ್ಸ್ಗಳನ್ನು ಕಂಟ್ರಾವಿನ್ ಮಾಡಿದರೆ ಅಂತಹ ವ್ಯಕ್ತಿಗೆ 6 ಮಂತ್ಸ್ನಿಂದ 2 ಇಯರ್ಸ್ನವರೆಗೆ ಇಂಪ್ರೀಸನ್ಮೆಂಟ್ ಆಗುತ್ತೆ ಅಥವಾ 20,000ನಿಂದ 50,000 ರುಪೀಸ್ನವರೆಗೆ ಫೈನ್ ಕೂಡ ಆಗ್ಬೋದು. ಈ ಎರಡರಲ್ಲಿ ಯಾವುದಾದ್ರೂ ಒಂದು ಫೈನನ್ನು, ಒಂದು ಪನಿಷ್ಮೆಂಟನ್ನು ಅನುಭವಿಸಬೇಕಾಗತ್ತೆ. ಅದೇ ರೀತಿ ಸೆಕ್ಷನ್ 3A ಪ್ರೊವಿಷನ್ಸ್ಗಳು ಅಂದರೆ ಅಡೋಲ್ಸೆಂಟ್ಗೆ ಸಂಬಂಧಪಟ್ಟಂತಹ ಸೆಕ್ಷನ್ ಇದರಲ್ಲಿರುವಂತಹ ಪ್ರೊವಿಷನ್ಸ್ಗಳು ಕೂಡ ವಯೋಲೇಟ್ ಆಗಿದ್ರೆ, ಅಂದರೆ 14ರಿಂದ 18 ವಯಸ್ಸಿನ ಮಗುವಿಗೆ ಹಜಾರ್ಡಸ್ ಅಕ್ಯುಪೇಷನ್ಸ್ಗಳಲ್ಲಿ ಎಂಪ್ಲಾಯ್ ಕೊಟ್ಟಿದ್ರೆ ಅಥವಾ ಎಂಪ್ಲಾಯ್ ಮಾಡೋದಕ್ಕೆ ಪರ್ಮಿಟ್ ಮಾಡಿರುವಂತಹ ವ್ಯಕ್ತಿಗೆ ಆ ವ್ಯಕ್ತಿಗೂ ಕೂಡ ಸೇಮ್ ಪನಿಷ್ಮೆಂಟ್ ಇರುತ್ತೆ. ಮತ್ತು ಈ ಒಂದು ಸೆಕ್ಷನ್ನ ಪ್ರಕಾರ ಆ ಚೈಲ್ಡ್ ಅಥವಾ ಅಡೋಲ್ಸೆಂಟ್ನ ಪೇರೆಂಟ್ಸ್ಗಳಿಗೆ ಯಾವುದೇ ರೀತಿಯ ಪನಿಷ್ಮೆಂಟ್ ಇರೋದಿಲ್ಲ. ಆದರೆ ಒಂದು ವೇಳೆ ಅವರು ಪರ್ಮಿಟ್ ಮಾಡಿದರೆ ಅವ್ರಿಗೂ ಕೂಡ ಶಿಕ್ಷೆ ಇರುತ್ತೆ. ಆದರೆ ಫಸ್ಟ್ ಟೈಮ್ ಮಾಡಿದರೆ ಪೇರೆಂಟ್ಸ್ಗಳಿಗೆ ಯಾವುದೇ ರೀತಿಯ ಶಿಕ್ಷೆ ಇರೋದಿಲ್ಲ. ನೆಕ್ಸ್ಟ್ ಸಬ್ಸೆಕ್ಷನ್ 2ರ ಪ್ರಕಾರ ಯಾರಾದರೂ ಈ ಸೆಕ್ಷನ್ 3 ಮತ್ತು ಸೆಕ್ಷನ್ 3Aಯನ್ನು ಇನ್ನೊಂದು ಸಲ ವೈಲೇಟ್ ಮಾಡಿದರೆ, ಅಂದರೆ ಸೆಕೆಂಡ್ ಟೈಮ್ ವೈಲೇಟ್ ಮಾಡಿದರೆ ಅಂತಹ ವ್ಯಕ್ತಿಗೆ 1 ಇಯರ್ನಿಂದ 3 ಇಯರ್ನವರೆಗೆ ಇಂಪ್ರೀಸನ್ಮೆಂಟ್ ಪನಿಷ್ಮೆಂಟ್ ಇರುತ್ತೆ. ಇಲ್ಲಿ ಫೈನ್ ಇರೋದಿಲ್ಲ, ಓನ್ಲಿ ಇಂಪ್ರೀಸನ್ಮೆಂಟ್, ಜೈಲು ಶಿಕ್ಷೆ ಇರುತ್ತೆ. ಅದೇ ರೀತಿ ತಂದೆ ತಾಯಿಗಳು ಕೂಡ ಫಸ್ಟ್ ಟೈಮ್ ಅವರಿಗೆ ಪನಿಷ್ಮೆಂಟ್ ಇರೋದಿಲ್ಲ. ನೆಕ್ಸ್ಟ್ ಟೈಮ್ ಅಂದರೆ ಸೆಕೆಂಡ್ ಟೈಮ್ ಕೂಡ ಅವರು ಮಗುವಿಗೆ ಕೆಲಸ ಮಾಡೋದಕ್ಕೆ ಪರ್ಮಿಟ್ ಮಾಡಿದರೆ ಅಂತಹ ತಂದೆ ತಾಯಿಗಳಿಗೆ 10,000 ರೂಪಾಯಿವರೆಗೆ ಫೈನ್ ಇರುತ್ತೆ. ಇದೇ ರೀತಿ ಯಾರೇ ಆಗಿರಲಿ ಈ ಚೈಲ್ಡ್ ಮತ್ತು ಅಡೋಲ್ಸೆಂಟ್ ಲೇಬರ್ ಆ್ಯಕ್ಟ್ನ ಪ್ರೊವಿಷನ್ಸ್ಗಳನ್ನು ಯಾರೇ ವೈಲೇಟ್ ಮಾಡಿದರೆ ಮತ್ತು ಆ ಪ್ರೊವಿಷನ್ಸ್ಗಳನ್ನು ಕಂಪ್ಲೈ ಮಾಡೋದಕ್ಕೆ ಫೇಲ್ ಆದರೆ ಅಂತಹ ವ್ಯಕ್ತಿಗೆ 1 ತಿಂಗಳ ಜೈಲು ಶಿಕ್ಷೆ ಅಥವಾ 10,000 ರೂಪಾಯಿವರೆಗೆ ಫೈನ್, ಕೆಲವು ಸಂದರ್ಭಗಳಲ್ಲಿ 2 ಶಿಕ್ಷೆಗಳು ಇರ್ತವೆ.